ಏನು ಇಲ್ಲಿ ಬೇರೆ ಸರಿಯಾಗಿ ಕಲೆಕ್ಷನ್ ಬೇರೆ ಆಗಿಲ್ಲ ಸರ್. ಗಣಪತಿ ಕಲೆಕ್ಷನು ನೋಡಿ ಸರ್. ಗಣಪತಿ ಕಲೆಕ್ಷನ್ ಸರ್. ಗಣಪತಿ ಕಲೆಕ್ಷನ್ಗೆ ಎಷ್ಟು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀರಾ? ಹಾಂ ಸರ್, ಫುಲ್ ಗ್ರ್ಯಾಂಡ್. ತೊಗೊಳ್ಳಿ, ನಮ್ಮ ಕಡೆಯಿಂದ 1,000 ರೂಪಾಯಿ ಗಣಪತಿ ಕಲೆಕ್ಷನ್ಗೆ. ಏನು ಸರ್ ಸ್ಪೆಷಲ್? ಎಲ್ಲ ಬರೀ 500,000 ಏನು ವಿಶೇಷ ಸರ್? ಹೌದು, ಈಗ ನಾವು ನಮ್ಮ ಮನೆಗೆಲ್ಲ ಸೋಲಾರ್ ಪವರ್ ಎನರ್ಜಿ ಹಾಕ್ಸ್ಕೊಂಡಿದ್ದೀವಿ. ತಿಂಗಳಿಗೆ 3-4 ರೂಪಾಯಿ ಸರ್ಕಾರದಿಂದ ನಮಗೆ ಉಳಿತಾಯ ಆಗ್ತಾ ಇರೋದ್ರಿಂದ ಆ ದುಡ್ಡನ್ನು ನೀವು ಗ್ರ್ಯಾಂಡಾಗಿ ಗಣಪತಿ ಸೆಲೆಬ್ರೇಷನ್ ಮಾಡಲಿ ಕಡೆ ಅಂತ ಅಂದ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಹೌದಾ? ಅದು ಹೆಂಗೆ? ಹೌದು, ಖಂಡಿತ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ, ಬನ್ನಿ ನೋಡ್ಬೋದು. ಎಲ್ಲರೂ ಬನ್ನಿ ಒಳಗಡೆ. ಇದೇ ನೋಡಿ, ಸೋಲಾರ್ ಪ್ಯಾನಲ್ಸ್ ಎಲ್ಲ ನಾನು ಇನ್ಸ್ಟಾಲ್ ಮಾಡಿಸಿರೋ ಅಂಥದ್ದು. CZ ಎನರ್ಜಿ ಅನ್ನೋ ಕಂಪ್ನಿಯಿಂದ ಮಾಡಿಸಿದ್ದೀನಿ. ನನಗೆ ಬ್ಯಾಂಕಿಂದ ಲೋನು ಕೂಡ 10 ವರ್ಷಕ್ಕೆ ಲೋನು ಸಿಕ್ತು. ಸರಿಸುಮಾರು 2-3 ಲಕ್ಷ ಖರ್ಚಾಗಿದೆ. ಅದರಲ್ಲಿ 78,000 ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಸಹ ಸಿಕ್ಕಿದೆ. ತಿಂಗಳಿಗೆ 3-4 ಸಾವಿರ ಉಳಿತಾಯ ಆಗ್ತಾ ಇರೋದ್ರಿಂದ ನನಗೆ ಟೆನ್ಷನ್ ಫ್ರೀ ಆಯಿತು. ನಾನು ಹೇಳಿದ್ನಲ್ಲ, ಇನ್ಮೇಲೆಲ್ಲ ನನಗೆ ಲೈಫ್ ಟೈಮ್ ಸೇವಿಂಗ್ಸ್ ಇದು. ನನಗೆ CZ ಎನರ್ಜಿ ಕಂಪ್ನಿಯವ್ರನ್ನೇ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಅಲ್ಲಿ ತುಂಬ ಎಫಿಷಿಯೆಂಟ್ ಆಗಿರೋಂಥ ಟೆಕ್ನಿಷಿಯನ್ ಟೀಮ್ಸ್ ಇದ್ದಾರೆ. ಅವರು ಏನೇ ಸರ್ವಿಸು ಮತ್ತು ಮೇಂಟೆನೆನ್ಸ್ ಎಲ್ಲ ನೀಟಾಗಿ ಮಾಡಿಕೊಡ್ತಾರೆ. ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ನಿಮ್ಗೆ ಇನ್ನು ಮುಂದೆ ಏನಾದ್ರು ಸೋಲಾರ್ ಪ್ಯಾನಲ್ಸ್ ಹಾಕಬೇಕು ಅಂತ ಅನ್ಸಿದ್ರೆ CZ ಎನರ್ಜಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರೋ ನಂಬರ್ ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನು ಸರ್ವಿಸ್ ಬೇಕು ಇದನ್ನೆಲ್ಲ ಕೊಡ್ತಾರೆ.